ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೇ, ಕಾಫಿ ತಗೊಳ್ಳಿ, ಆಮೇಲೆ ಎಲೆ ಹಾಕೊಳ್ಳಿ. ಸರಿಯಾದ ಸಮಯಕ್ಕೆ ಕಾಫಿ ತಂದು ನಾಲ್ಗೆ ರುಚಿ ಹಾಳಾಗೋದನ್ನ ಅವಳು ಇದೇ ಒಳ್ಳೆ ಬುದ್ಧಿನ ಸುಶೀಲಿಂಗು ಹೇಳ್ಕೊಡು. ಮನೆ ಹಾಳು ಬುದ್ಧಿ ಮರೆತು ಒಳ್ಳೆ ಬುದ್ಧಿ ಕಲೀಲಿ. ಯಾಕ್ರಿ, ಬುದ್ಧಿ ಹೇಳ್ಕೊಡೋದಿದ್ರೆ ನನಗೆ ಹೇಳ್ಕೊಡಿ, ನಾನೇ ಕಲ್ತ್ಕೊಳ್ತೀನಿ. ಅದನ್ನ ಬಿಟ್ಟು ಅಕ್ಕನಿಗೆ ಯಾಕೆ ಹೇಳ್ತಾ ಇದ್ದೀರಾ? ಅಡುಗೆ ಯಾಕೆ ಹೀಗೆ ಮಾಡಿದೀಯಾ ಅಂದರೆ ಅವಳು ಯಾವಳು ಅಡುಗೆ ಮನೆ ಕಿರಿದಾಗಿತ್ತು ಅಂದ್ಲಂತೆ ಅಲ್ವಾ? ನಾನು 4-5 ಊರು ಸುತ್ಕೊಂಡು ಬಂದರೆ ನಿಮ್ಗಿಂತ 10 ಪಟ್ಟು ಹೆಚ್ಚಾಗೇ ಗಾದೆ ಹೇಳ್ತಿದ್ದೆ. ಹೇಳ್ತಿದ್ದೆ ಅಡುಗೆ ಮನೇಲಿ ಇದ್ಕೊಂಡೆ ಈ ಮನೇನ ಇಷ್ಟು ಹಾಳು ಮಾಡಿದೀಯಾ. ಇನ್ನು ಊರೆಲ್ಲ ಸುತ್ಕೊಂಡು ಬಂದಿದ್ರೆ ಊರ ಮನೆಯನ್ನೆಲ್ಲ ಹಾಳು ಮಾಡ್ತಿದ್ದೆ ಅಲ್ವಾ? ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತೆರೆದಂತೆ. ಅಕ್ಷರ ಕಲಿತ ನಾರಿ ಪರರ ಜೊತೆ ಪರಾರಿ. ಹೆಣ್ಣು ಸಂಸಾರದ ಕಣ್ಣು. ಬೆಲೆ ಇಲ್ದಿರೋ ಹೆಣ್ಣು ಲೋಡ್ಗೆ 500 ರೂಪಾಯಿ ಮಣ್ಣು. ನಾರಿ ಮುನಿದರೆ ಮಾರಿ. ಅತಿ ಆದರೆ ಬಂದಿದ್ದ ಬೆಲೆಗೆ ಮಾರಿ. ನಿಮ್ಮ ದಮ್ಮಯ್ಯ ಅಂತೀನಿ, ಅವಳೇನೋ ಬೈಯೋದು, ಕೋಪದಲ್ಲಿ ಅನ್ನೋದು, ನೀವು ಅದಕ್ಕೆ ಕೋಪ ಮಾಡಿಕೊಂಡು ಇನ್ನೊಂದೇನೋ ಮಾಡೋದು, ಇದೆಲ್ಲ ಆಗಬಾರ್ದು ಅಂತಾನೆ ನಾನೇ ಕಾಫಿ ತೊಗೊಂಬಂದಿದ್ದು. ನಡಿ ಸುಶೀಲ, ನಡಿ. ಒಂದು ನಿಮಿಷ ಸುಮ್ಮನೆ ರಕ್ಕ. ಹೆಣ್ಣಿಗೆ ಬೆಲೆ ಇಲ್ದಿರೋ ಈ ಮನೆಯಲ್ಲಿ ಹೆಣ್ಣೆ ಎಲ್ಲ ಅನ್ನೋವರೆಗೂ ನಾನಂತೂ ಸುಮ್ಮನೆ ಬಿಡಲ್ಲ. ಬೇಡ ಸುಶೀಲ, ಅವ್ರು ಏನು ಅಂತ ನಿನಗಿನ್ನ ಗೊತ್ತಿಲ್ಲ. ಅವ್ರನ್ನ ಎದುರು ಹಾಕೊಂಡು ಬದುಕ್ಬೋದು ಅಂತ ನೀನು ಅಂದ್ಕೊಂಡಿದ್ರೆ ಈ ಬದುಕು ಒಂದು ಬದುಕ ಅನ್ನೋ ಹಾಗೆ ಹಿಂಸೆ ಕೊಟ್ಬಿಡ್ತಾರಷ್ಟೇ ನಮಗೆ. ಪಕ್ಕದವ್ರು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದ ಧರ್ಮದರ್ಶಿಗಳು ಸಿಕ್ಕಿದ್ರು. 10,000 ಜನಕ್ಕೆ ಅನ್ನದಾನ ಆಯ್ತಂತೆ. ಇರು ನೀನೇ ಮಾಡಿಸಿದ್ದು ಅಂತ ಅವ್ರ ಬಾಯಿನಿಂದ ಹೊರಗೆ ಬಂತು. ಯಾಕೆ ನಿನಗೆ ಸತ್ಯ ಹೇಳಕ್ಕಾಗಲ್ವಾ? ಹಂಗಲ್ಲಪ್ಪಯ್ಯ, ಅದು ನೀನು ನನಗೆ ಹೇಳೇ ಮಾಡಬೇಕು ಅಂತಲ್ಲ ಕಣೋ ಪರಶು. ಆದರೆ ನಮ್ಮೂರಲ್ಲೇ ಮಾಡಿದಿದ್ರೆ ಪ್ರಚಾರ ಸಿಗ್ತಿತ್ತು ಅಲ್ವಾ? ಪ್ರಚಾರಕ್ಕಂತ ಮಾಡಿಸಿರ್ಲಿಲ್ಲಪ್ಪಯ್ಯ. ಮಗನೇ, ಏನು ದಡ್ಡ ಅನ್ಕೊಂಡಿದೀಯ ನನ್ನನ್ನು? ಒಳಗೆ ಹಾಕಿದ್ರು ಆಳದ ಹಾಕಬೇಕು. ಅಂಥದ್ರಲ್ಲಿ 10,000 ಜನಕ್ಕೆ ಅನ್ನದಾನ ಮಾಡಿಸಿ ಪ್ರಚಾರಕ್ಕಲ್ಲ ಅಂತಿದೆಯಲ್ಲ. ಏನೋ ಅವರು ಊಟ ಹಾಕಲಿಲ್ಲ ಅಂದರೆ ಹಸ್ಕೊಂಡು ಸಾಯ್ತಿದ್ದೀರ. ಇಲ್ಲ ನಮ್ಗೆ ಅನ್ನ ಕೊಡಿ ಅಂತ ಬಂದು ಇಲ್ಲಿ ಕೇಳ್ತಿದ್ರ. ಅಳ್ಸಾದ್ರೆ ಅಂಬ್ಲಿ, ಗಟ್ಟಿ ಆದರೆ ಕಡುಬು. ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಕಣೋ. ತಪ್ಪಾಯ್ತಪ್ಪಯ್ಯ. ಅಕ್ಕ, ನಾವು ಕೇಳಿಸ್ಕೊಂಡಿದ್ ನಿಜಾನ? ಇವನು ಅನ್ನದಾನ ಮಾಡಿಸ್ತಾನ? ನನಗೆ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ಭೂತದ ಬಾಯಲ್ಲಿ ಭಗವದ್ಗೀತೆ ಬರೋದಕ್ಕೆ ಹೇಗೆ ಸಾಧ್ಯ? ವಿನಾಶಕ್ಕೆ ಹುಟ್ಟಿರೋ ಜಾತಕ ಇವಂದು ಇವರಪ್ಪಂದು. ಅಂಥದ್ರಲ್ಲಿ ದಾನ ಧರ್ಮ ಎಲ್ಲ ಹೇಗೆ ಅಂದ್ಕೊಂತೀವ್ರಿಗೆ? ಏನು ಹೊಸ ಆಟ ಶುರು ಮಾಡಿದಾರೋ. ಬಾ, ನಮ್ಮ ಕೆಲಸ ನೋಡ್ಕೊಳ್ಳೋಣ. ಮಿನಿಸ್ಟರ್ ಸಾಹೇಬ್ರೆ, ನಮಸ್ಕಾರ. ಏನು ಅಭಿನಯ ಚಿಕ್ಕದೊರೆ ನಿಮ್ದು? ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಚೆನ್ನ ತಲೆ ಬುಳ ಬಿಟ್ಟಿದ್ದೀರ. ಛತ್ರಿ, ಅದನ್ನ ಹಂಗೆ ಮಾಡಬೇಕು ಕಲ. ಯಾವಾಗಲೂ ಶಬ್ದ ಮಾಡ್ತಾ ಇರೋದು ಗಂಟೆ ಒಂದ್ಕಿತ ನಿಂತೋಯ್ತು ಅಂದರೆ ಒಂದ್ಸರಿ ಜನ ತಿರುಗಿ ನೋಡ್ತಾರೆ. ಈ ಪರ್ಸು ಒಳ್ಳೆಯವನಾಗಬೇಕು ಅಂದರೆ ಸಾನೆ ಚಪ್ಪಲಿ ಸೋಸ್ಬೇಕು. ಎಲ್ರು ಮುಂದೆ ಒಳ್ಳೆ ಒಂಥರ ಕಾಣಿಸ್ಕೋಬೇಕು. ಅದು ಬಿಡು, ಮೈಕೈ ಯಾಕೋ ಪದ ಹೊಡ್ತೈತೆ. ಯಾವ್ದಾರ ಹಕ್ಕಿನ ತೋಟದ ಮನೆಗೆ ಕಳಿಸು. ಸೋಂಕಿರಿ ಚಿಕ್ಕದಣಿ ಆ ನಿಂಗೆ ಸವಾಸ ಮಾಡಿ ಒಂದು ಗತಿ ಕಾಣಿಸಿದ್ರಿ. ಈಗ ಅವ್ರ ಅಣ್ಣ ಜಯರಾಮ ಬಂದು ನನ್ನ ತಂಗಿಯಲ್ಲಿ ಅಂತ ಕೇಳ್ತಾವನೆ. ಕೇಳೋದು ಕಿತ್ರಿ, ಗತಿ ಇಲ್ದಾರ ಗಿಡಿದಾರ ಕೇಳಬಾರ್ದಿತ್ತ? ವಾ, ಅವ್ರ ಅಣ್ಣ ಜೈರಾಮನ ಅವನಿಗೆ ಸಿಗ್ತೀನಿ ಅಂತ ಹೇಳು. ಅವನಿಗೊಂದು ಗತಿ ಕಾಣಿಸಿ ಕೇಸ್ನ ಮುಚ್ಚಾಕುಮ.
ಸರಿ ನಡಿ ನಡಿ ನೀನು. ಛತ್ರಿ, ಪದಗಳು ನಾಲ್ಗೆ ಮೇಲೆ ನುಲಿದ್ರೆ ಏನಾಗುತ್ತೆ? ಕೇಳಕ್ಕೆ ಹಿತವಾಗಿರ್ತದೆ. ಅದೇ ನಾಲ್ಗೆನೆ ನುಲಿದ್ರೆ ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ. ಆದರೆ ಮಾರಿಗುಡಿ ದೇವರು ವೀರಭದ್ರಯ್ಯನವ್ರ ಮುಂದೆ ಹಿಂಗೇನಾರ ಮಾತಾಡಿದ್ರೆ ಆಡಿದ ನಾಲ್ಗೆ ಕೇಳಿದ ಕಿವಿ ಎರಡು ಕತ್ತರಿಸಿ ಕೈಗೆ ಕೊಡ್ತೀರಾ ಅಲ್ಲವ್ರ? ಅದಕ್ಕಿನ್ನೂ ಸಮಯ ಇದೆ ಕಣೋ ಛತ್ರಿ. ಮೆರ್ಸಿ ಮೆರ್ಸಿ ಮರಿಬೇಕು, ಇಲ್ಲ ಅಂದರೆ ಮೆರೆಯವಾಗಲೇ ಮುರಿಬೇಕು. ಆಗ ನೆರೆ ಬಂದರೂ ದೂರ ಕೊಡೋದಕ್ಕೆ ಯಾರೂ ಇರೋದಿಲ್ಲ ಅಲ್ವಾ? ದಣಿ, ರಾವಣಾಸುರನಿಗೆ ಒಂದು ದೇಹ 10 ತಲೆ ಅಂತ ಕೇಳಿದ್ದೆ. ಆದರೆ ನಮ್ಮ ಮಾರಿಗುಡಿ ದೇವ್ರಿಗೆ ಒಂದೇ ತಲೆ, ಒಳಗಡೆ ಸಾವಿರಾರು ತಲೆ. ಆದರೆ ದೇಹ ಒಂದೇ, 100 ಅವತಾರ. ಎಲ್ಲಿ ಅವನು ಕಾಣ್ತಾ ಇಲ್ಲ? ಚಿಕ್ಕ ದೊರೆಗಳು ಟೆಂಡರ್ ಕೆಲ್ಸದಾಗ ಹೋಗೋರೆ, ಹಂಗೆ ಕ್ವಾರೆ ಕೆಲಸನೂ ತುಂಬ ಇತ್ತಂತೆ. ಅದಕ್ಕೆ ಲೋಡ್ ಹಾಕಿಸ್ಬಿಟ್ಟು ಬರ್ತೀನಿ ಅಂತ ಹೋಗೋರೆ. ಹಗಲು ರಾತ್ರಿ ದುಡಿತಾವ್ರೆ ಪಾಪ. ನೋಡೋಣ ಏನು ಮಾಡ್ತಾನೆ. ಹಗಲು ರಾತ್ರಿ ಇನ್ನೊಬ್ರ ಮನೆ ಹಾಳಾಗಲಿ ಅಂತ ಯೋಚನೆ ಮಾಡ್ತಿದ್ರೆ ಎಷ್ಟು ದುಡಿದ್ರೆ ಏನು ಪ್ರಯೋಜನ ಹೇಳು? ಹೆತ್ತ ಮಗಳಿಗೆ ನಾಲ್ಕು ಪ್ರೀತಿ ಮಾತಾಡದೆ ಇರೋ ಮನೆ ಇದು ಒಂದು ಮನೆನಾ? ಅಪ್ಪಯ್ಯ, ಟೆಂಡ್ರು ನಮ್ಮ ಕಡೆನೇ ಆಗೋಯ್ತು. ಕೊನೆ ಸಣ್ಣದಾಗೆ ಕೈ ಮೀರೋಯ್ತದೆ ಅನ್ಕೊಂಡೆ, ಹೊಟ್ಟು ಬಿಡ್ಲಿಲ್ಲ. ಕೊನೆಗೂ ನಮ್ಮ ಕಡೆನೇ ಮಾಡಿಸ್ದೆ. ಪರಶು, ಅವ್ವ ಮೋಜುಗಾತಿ ಆದರೆ ಅಂಬ್ಲಿಗೆ ಉಪ್ಪಿಲ್ಲ. ನೀನು ಟೆಂಡರ್ ಮಾಡಿಸ್ಕೊಂಡು ಬಂದಿದ್ದು ಖುಷಿನೇ, ಆದರೆ ಮನೆ ಕಡೆನೂ ಸ್ವಲ್ಪ ಗಮನ ಕೊಡು. ಇಲ್ಲ ಅಂದರೆ ಅರಮನೆ ಗುಟ್ಟು ಅಂಗಡಿಲಿ ರಟ್ಟು ಅಲ್ವಾ? ಇಂಥ ಮನೆಯಲ್ಲಿ ನಿಮ್ಮ ಅಮ್ಮನಂಥವ್ರು ಇದ್ದರೆ ಗುಟ್ಟು ರಟ್ಟಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಅದೇ ಅವ್ರ ಜುಟ್ಟು ನಮ್ಮ ಕೈನಲ್ಲಿದ್ದರೆ ಗುಟ್ಟು ಗುಟ್ಟಾಗೆ ಉಳಿಯುತ್ತೆ. ಅದರ ಬಗ್ಗೆನೂ ಯೋಚನೆ ಮಾಡು. ಸರಿ ಅಪ್ಪಯ್ಯ. ನೋಡ್ದಾಕ ಇವನು ನಮ್ಮನ್ನು ಕಾಯ್ತಾನಂತೆ. ರಶ್ಮಿ ಮದುವೆ ಟೈಮ್ನಲ್ಲಿ ನಮ್ಮ ಕೈಯಲ್ಲಿ ಇದ್ದಿದ್ದು ಫೋನ್ ಕಿತ್ಕೊಂಡು ನಮ್ಮನ್ನು ಕೂಡಾಕಿದ್ರಲ್ಲ, ಈಗಲೂ ಅದೇ ಥರ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಪಾಪ. ಆದರೆ ಅವ್ರಿಗೇನು ಗೊತ್ತು, ಬದಲಾಗಿರೋದು ಕಾಲ ಅಲ್ಲ ನಾನು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.